ಹಲೋ ಗಾಯ್ಸ್, ಏನಪ್ಪ ವಿಚಾರ ಅಂದರೆ ಇವತ್ತು ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಏನಪ್ಪ ಕಾರ್ಯಕ್ರಮ ಅಂದರೆ ನಮ್ಮ ಎಲ್ಲ ರೈತರುಗಳು, ಯುವ ರೈತರುಗಳು ಮತ್ತು ಯುವ ರೈತರುಗಳ ಮಕ್ಕಳು ಇಂತಹ ಕಾರ್ಯಕ್ರಮಗಳಿಗೆ ಹೋಗಬೇಕಾಗುತ್ತೆ. ಯಾಕಪ್ಪ ಅಂದರೆ ನಾನು ಆ್ಯಕ್ಚುಲಿ ಹೋಗ್ತಾ ಇರೋದು ಏನು ಕಾರ್ಯಕ್ರಮ ಅಂದರೆ GKVKನಲ್ಲಿ ಇದೇ ಜುಲೈ 10, 11, 12 ಸಸ್ಯ ಸಂತೆ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಆ ಕಾರ್ಯಕ್ರಮಗಳಿಗೆ ನಮ್ಮಂಥ ಯುವ ರೈತರುಗಳು ಒಂದು ಭೇಟಿಯಾಗಿ ಬರಬೇಕು, ಭಾಗವಹಿಸಬೇಕು. ಯಾಕಪ್ಪ ಅಂದರೆ ನೋಡಿ, ಅಲ್ಲಿ ಆ ಒಂದು ಸಂತೆಯಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂತಹ ಹಣ್ಣಿನ ಗಿಡಗಳನ್ನ ನಾವು ನೋಡ್ಬೋದು, ಮತ್ತು ನಾವು ತಿಳಿದೇ ಇರುವಂತಹ ಒಂದು ಹೂವಿನ ಗಿಡಗಳನ್ನ ನೋಡ್ಬೋದು. ಮತ್ತು ತಿರ್ಗಾ ನಾವು ಆ್ಯಕ್ಚುಲಿ ಯಾವತ್ತೂ ನೋಡದೇ ಇರುವಂತಹ ಒಂದು ಸಸ್ಯ ತಳಿಗಳನ್ನ ನಾವು ಅಂತಹ ಸಂತೆಗಳಲ್ಲಿ ಅಂತಹ ಕಾರ್ಯಕ್ರಮಗಳನ್ನ ನೋಡಬಹುದು. ಮತ್ತು ಇನ್ನೊಂದು ಏನಪ್ಪ ಮೇಜರು ವಿಚಾರ ಅಂದರೆ, ನಾನು ಆ್ಯಕ್ಚುಲಿ ಯಾಕೆ ಈ ಸಸ್ಯ ಸಂತೆಗೆ ಬಂದೆ ಅಂದರೆ, ನಾನು ನಮ್ಮ ಫಾರ್ಮ್ ಹೌಸ್ ಮಾಡಿದ್ದೀನಲ್ವ, ನನ್ನ ಫಾರ್ಮ್ ಹೌಸ್ಗೆ ಸ್ವಲ್ಪ ಶೋ ಗಿಡಗಳು ಬೇಕು, ಮತ್ತು ತಿರ್ಗಾ ಹಣ್ಣಿನ ಗಿಡಗಳು ಬೇಕು, ಮತ್ತು ಹೂವಿನ ಗಿಡಗಳು ಬೇಕು. ಸೊ ಅವನ್ನ ತಗೊಳಕ್ಕೆ ಬಂದೆ. ನಾನು ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ, ಅದ್ರ ಜೊತೆಗೆ ಇನ್ನೂ ನಾನು ಯಾವ್ದು ಹಾಕಿಲ್ಲ, ಇನ್ನೂ ಡಿಫ್ರೆಂಟು ತಳಿಯ ಗಿಡಗಳು, ಮತ್ತು ತಿರ್ಗಾ ಹೂ ಗಿಡಗಳು, ಶೋ ಗಿಡಗಳು ಮತ್ತು ಹಣ್ಣಿನ ಗಿಡಗಳು ಇಲ್ಲಿ ಸಿಗುತ್ತೆ. ಸೊ ಅದನ್ನು ತಗೊಳ್ಳೋದಕ್ಕೆ, ಪರ್ಚೇಸ್ ಮಾಡೋದಕ್ಕೆ ಅಂತ ಬಂದೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಯಾಕೆ ನಮ್ಮ ಯೂತ್ಸು, ನಮ್ಮ ಯುವ ರೈತರುಗಳು ಇಂಥ ಕಾರ್ಯಕ್ರಮಕ್ಕೆ, ಒಂದು ಫಂಕ್ಷನ್ಗೆ ಹೋಗಿ ಭೇಟಿ ನೀಡಿ ಬರಬೇಕು ಅಂದರೆ, ನೋಡಿ ನಾವಿಲ್ಲಿ ಇಂತಹ ಒಂದು ಸಂತೆ ಮಾಡಿದಾಗ, ಈ ಥರ ಎಲ್ಲ ಬಂದಾಗ ನಾವಿಲ್ಲಿ ಬಂದು ಭಾಗಿಯಾಗಿ ನೋಡಿದ್ರೆ, ಒಂದು ಸಸ್ಯನ ನೋಡಿದ್ರೆ, ಮತ್ತು ಇಲ್ಲಿ ಬೇಜಾನ್ ಮಾಹಿತಿಗಳು ಸಿಗ್ತವೆ. ನಮ್ಮ GKVKನಲ್ಲಂತೂ ಈ ಥರ ಫಂಕ್ಷನ್ಗಳನ್ನ ಮಾಡಿದಾಗ, ಸೊ ನೀವು ಬಂದು ಭೇಟಿ ಆದರೆ ನಮಗೆ ಗೊತ್ತಿಲ್ಲದೆ ಇರುವಂತಹ ಹಣ್ಣಿನ ಗಿಡಗಳು, ಹಣ್ಣಿನ ತಳಿಗಳು ಇಲ್ಲಿ ನಾವು ನೋಡ್ಬೋದು. ಸೊ ಆ ಗಿಡಗಳನ್ನ ನಾವು ನಮ್ಮ ಫಾರ್ಮ್ ಹೌಸ್ಗಳಲ್ಲಿ, ನಮ್ಮ ಹೊಲಗಳಲ್ಲಿ ಯಾವ ಥರ ವಾಣಿಜ್ಯ ಬೆಳೆಯಾಗಿ ಬೆಳ್ಕೊಬೋದು ಅಂತ ಒಂದು ಮಾಹಿತಿ ಸಿಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಮೇಜರು GKVKನಲ್ಲಿ ನೀವು ಇವಾಗ ನೋಡಿ, ಕೋಳಿ ಸಾಕಾಣಿಕೆ ಮಾಡ್ತಿರಂದ್ರೆ ಅದ್ರ ಬಗ್ಗೆನೂ ಕ್ಲಾಸಸ್ ಇರುತ್ತೆ, ಮತ್ತು ಹೈನುಗಾರಿಕೆ ಮಾಡ್ತಿರಂದ್ರೆ ಅದ್ರ ಬಗ್ಗೆ ಕ್ಲಾಸಸ್ ಇರುತ್ತೆ. ಮತ್ತು ತಿರ್ಗಾ ಇವಾಗ ಒಂದು ಹಣ್ಣಿನ ಬೆಳೆದು ನಾವು ಅದರಲ್ಲಿ ಆದಾಯ ಮಾಡಬೇಕು, ಅದನ್ನು ವಾಣಿಜ್ಯ ಬೆಳೆಯಾಗಿ ಮಾಡಬೇಕು ಅಂದರೆ ಅದ್ರ ಬಗ್ಗೆನೂ ಕೂಡ ಕ್ಲಾಸಸ್ ಇದೆ. ಮೀನು ಸಾಕಾಣಿಕೆ ಬಗ್ಗೆನೂ ಕೂಡ ಕ್ಲಾಸಸ್ ಇದೆ. ಸೊ ಇಂತಹ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ಯುವ ರೈತರುಗಳು ಬಂದು ಒಂದು ಭಾಗಿಯಾದರೆ, ಸೊ 100% ನಮಗೊಂದು ಮೇಜರಾಗಿ ಮಾಹಿತಿ ಸಿಗುತ್ತೆ. ಯಾವ್ಯಾವ ಥರ ಹಣ್ಣಿನ ಗಿಡಗಳಿದ್ದಾವೆ, ಅವನ್ನ ಯಾವ್ಯಾವ ಥರ ಬೆಳಿಬಹುದು, ನಾವು ನಮ್ಮ ಭೂಮಿಗಳಲ್ಲಿ ಯಾವ್ಯಾವ ಥರ ಬೆಳ್ಕೊಬೋದು ಅಂದ್ಬಿಟ್ಟು ಮೇಜರ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಎಲ್ಲ ಜನಗಳು, ಇವನ್ನು ನಮ್ಮ ಕುಣಿಗಲ್ ತಾಲೂಕಿನವರು ಅಷ್ಟೇನೆ, ಸೊ ಅಲ್ಲಿಂದನೂ ಕೂಡ ಬಂದು 1 or 2 days ಅಷ್ಟೇನೆ, 3 ದಿವಸ ನಡೆಯುತ್ತೆ. ಒಂದು ದಿವಸ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಫ್ರೀ ಮಾಡಿಕೊಂಡು ಇಂತಹ ಕಾರ್ಯಕ್ರಮಗಳಿಗೆ ನಮ್ಮ ರೈತರುಗಳು, ಎಸ್ಪೆಷಲಿ ರೈತರುಗಳು ಭೇಟಿ ನೀಡಿದ್ರೆ 100% ಒಂದು ನಾಲೆಡ್ಜ್ ಸಿಗುತ್ತೆ, ಮಾಹಿತಿ ಸಿಗುತ್ತೆ. ಆ ವಿಚಾರಕ್ಕಾದ್ರೂ ನೀವು ಇಂತಹ ಒಂದು ಕಾರ್ಯಕ್ರಮಗಳು ಮಾಡಿದಾಗ, ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋಗಿ ಭಾಗಿಯಾಗಿ ಮಾಹಿತಿಗಳನ್ನು ಕಲೆ ಹಾಕಿ ತಿಳಿದು, ನಾವು ಇವಾಗ ನೋಡಿ ನಮ್ಮ ಅಪ್ಪ ಅಮ್ಮದಿರೆಲ್ಲ ಆವಾಗ ಬೆಳೀತಾ ಇದ್ರು. ಅಪ್ಪ ಹಾಕಿದ ಆಲ್ಮರದಲ್ಲೇ ನಾವು ವ್ಯವಸಾಯ ಮಾಡೋದನ್ನ ಬಿಟ್ಟು ಸ್ವಲ್ಪ ಆಧುನಿಕವಾಗಿ ಆಧುನಿಕವಾಗಿ ಮತ್ತು ತಿರ್ಗಾ ಈ ರಾಸಾಯನಿಕ ರಸಗೊಬ್ಬರಗಳನ್ನ ಇಲ್ದಲೇ ಯಾವ ಥರ ವ್ಯವಸಾಯ ಮಾಡ್ಬೋದು ಅಂತ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಬಂದಾಗ ತಿಳಿಯುತ್ತೆ. ಗಾಯ್ಸ್, ನಾನು ಬಂದಿದ್ದೀನಿ ಸಸ್ಯ ಸಂತೆಗೆ. ನಮ್ಮದು ಫಾರ್ಮ್ ಹೌಸಲ್ಲಿ, ನಮಗೆ ಫಾರ್ಮ್ ಹೌಸ್ಗೆ ಸ್ವಲ್ಪ ಅಷ್ಟು ಗಿಡಗಳು ಬೇಕಿತ್ತು, ನನಗೂ ಸ್ವಲ್ಪ ಮಾಹಿತಿಗಳು ಕಲೆ ಹಾಕಬೇಕಿತ್ತು. ಸೊ ಅದಕ್ಕೇ ಬಂದಿದ್ದೀನಿ. ಬನ್ನಿ ಗಾಯ್ಸ್, ಇವಾಗ ಹೋಗ್ಬಿಟ್ಟು ಸಸ್ಯ ಸಂತೆಯಲ್ಲಿ ಏನೇನು, ಯಾವ್ಯಾವ ಥರ ಹಣ್ಣಿನ ಗಿಡಗಳು, ಯಾವ್ಯಾವ ಥರ ಮಾಹಿತಿಗಳು ಸಿಗುತ್ತೆ, ಏನೇನರ ಬಗ್ಗೆ, ಯಾವ್ಯಾವ ಥರ ಹಣ್ಣಿನ ಗಿಡಗಳು, ಯಾವ್ಯಾವ ಥರ ಹೂವಿನ ಗಿಡಗಳು, ಯಾವ್ಯಾವ ಥರ ಶೋ ಗಿಡಗಳು ಬಂದಿದ್ದಾವೆ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ಗಾಯ್ಸ್ ನೋಡಿ, ತೋಟಗಾರಿಕೆ ಮಹಾವಿದ್ಯಾಲಯ ಬೆಂಗಳೂರು, ಇಲ್ಲೇ ಸಸ್ಯ ಸಂತೆ ನಡೀತಾ ಇರೋದು. ಆ್ಯಕ್ಚುಲಿ ಇದು ಅಡ್ರೆಸ್ ಬಂದ್ಬಿಟ್ಟು GKVK ಬ್ಯಾಕ್ ಗೇಟು, ಬೆಟ್ಟಳ್ಳಿ ಗೇಟ್ ಅಂದ್ಬಿಟ್ಟು ಬರುತ್ತೆ. ಸೊ ಬೆಟ್ಟಳ್ಳಿ ಗೇಟ್ ಅಂದ್ಬಿಟ್ಟು ನೀವು ಲೊಕೇಶನ್ ಹಾಕಿದ್ರೆ, ಸೊ ಇಲ್ಲೇನೇ ಅದು ಲೊಕೇಶನ್ ಬರೋದು. ಬನ್ನಿ ಗಾಯ್ಸ್, ಒಳಗಡೆ ಹೋಗಿ ಇವಾಗ ಯಾವ್ಯಾವ ಥರ ಸಸಿಗಳಿದ್ದಾವೆ, ಎಷ್ಟು ತಳಿಯ ಸಸಿಗಳಿದ್ದಾವೆ ಅಂದ್ಬಿಟ್ಟು ಎಲ್ಲ ತಿಳ್ಕೊಳ್ಳೋಣ. ನಮ್ಮ ರೈತರುಗಳು ಮತ್ತು ಬೆಂಗಳೂರು ಜನಗಳು ಶೋ ಗಿಡಗಳೆಲ್ಲ ಪರ್ಚೇಸ್ ಮಾಡೋಕ್ಕೆ ತುಂಬ ಜನ ಬಂದಿದ್ದಾರೆ. ನೋಡಿ ಇಲ್ಲಿದ್ದಾವೆ ನೋಡಿ, ರಾಮಫಲ ಮತ್ತು ತಿರ್ಗಾ ಎಳ್ಳಿಕಾಯಿ ಗಿಡಗಳು ಎಲ್ಲ ಇಲ್ಲಿದ್ದಾವೆ ನೋಡಿ ಗೈಸ್. ಎಲ್ಲ ಗಿಡಗಳು ಇಲ್ಲಿದ್ದಾವೆ ನೋಡಿ ಗೈಸ್. ಅಣ್ಣ ಏನು ಗಿಡ ಅಣ್ಣ ಇದು?
ಮೆಣಸು ಹಾಂ, ಮೆಣಸಿನ ಗಿಡ ನೋಡಿ ಗೈಸ್. ಇದು ಸೀಬೆಹಣ್ಣಿನ ಗಿಡ ಇಲ್ಲಿದೆ. ಅದು ಬಿಟ್ಟರೆ ನೋಡಿ ಇಲ್ಲಿದೆ, ಇದು ಒಂಥರ ಸೀಬೆಹಣ್ಣಿನ ಗಿಡ. ತುಂಬ ವೆರೈಟೀಸ್ ಆಫ್ ಸೀಬೆಹಣ್ಣಿನ ಗಿಡಗಳು ಇಲ್ಲಿದ್ದಾವೆ ನೋಡಿ. ನೋಡಿ ಗೈಸ್ ಇಲ್ಲಿ ಮತ್ತು ನೋಡಿ ಇಲ್ಲಿ ಹೂ ಗಿಡಗಳದ್ದು ನರ್ಸರಿನೇ ಓಪನ್ ಮಾಡಿದ್ದಾರೆ. ನಿಮ್ಗೆ ಯಾವ್ಯಾವ ಥರ ಹೂಗಳು ಬೇಕು ಗೈಸ್ ಎಲ್ಲ ಥರನೂ ಸಿಗುತ್ತೆ. 3 ದಿವಸ ಇರುತ್ತೆ. ಇವತ್ತು 11ನೇ ತಾರೀಕು, ನೆನ್ನೆಯಿಂದ ನಡೀತಿದೆ. 10, 11, 12 ನಾಳೆನೂ ಕೂಡ ಇರುತ್ತೆ. ಈ ಒಂದು ಸಂಡೇ ಮೇ ಬಿ ಕ್ರೌಡ್ ಇರುತ್ತೆ. ಮಾರ್ನಿಂಗೇ ಬಂದು ನೀವು ತಗೋಬೋದು ಗೈಸ್. ಇಲ್ಲಿ ನೋಡಿ, ಇದು ಶೋ ಗಿಡಗಳು ಪಾಟು, ಜಿಮಾನ್ ಗ್ರೀನ್ ಅಂದ್ಬಿಟ್ಟು, ಜಮೀನಾ ಗ್ರೀನ್ ಅಂದ್ಬಿಟ್ಟು ಅದು. ಇನ್ನೊಂದು ನೋಡಿ, ಇದು ಇವೆಲ್ಲ ಇದ್ದಾವೆ ನೋಡಿ ಗೈಸ್. ಎಲ್ಲ ಥರದ ಹಣ್ಣಿನ ಗಿಡಗಳು ಇದ್ದಾವೆ ನೋಡಿ. ಇದು ಹೂವಿನ ಗಿಡಗಳು 80 ರೂಪೀಸ್ ಒಂದು, 80 ರೂಪಾಯಿ ಒಂದು ಹೂವಿನ ಗಿಡ ನೋಡಿ. ಇಲ್ಲಿ ನೋಡಿ ಗೈಸ್, ಇದು ಆ್ಯಕ್ಚುಲಿ ಇದು ಸೇಲ್ ಮಾಡೋದಕ್ಕಂತಂದರೆ ಸೇಲ್ ಕೌಂಟ್ರ್. ಇದು ಫುಲ್ಲು ಒಂದು ನರ್ಸರಿನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಗೈಸ್. ಇದು ಎಲ್ಲ ಥರದ ಹೂವಿನ ಗಿಡಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ಹೂವಿನ ಗಿಡಗಳು, ಮತ್ತು ಇವು ಏನೋ ಶೋ ಗಿಡಗಳು ಎಲ್ಲ ಥರವಿದೆ ನೋಡಿ. ಬಾನ್ಸೈ ಟ್ರೀಗಳು ಎಲ್ಲ ಥರದ್ದು ಇದ್ದಾವೆ. ಮತ್ತು ಹಣ್ಣುಗಳು ಕೂಡ ಇಲ್ಲಿ ನೋಡೋದಕ್ಕೆ ಇಟ್ಟಿದ್ದಾರೆ. ಮಕ್ಕಳು ಕರ್ಕೊಂಡು ಬಂದರೆ ಆರಾಮಾಗಿ ಒಂದು ಮಕ್ಕಳುಗಳು ಕೂಡ ಎಲ್ಲ ಥರ ಗಿಡಗಳು ನೋಡ್ತಾರೆ. ಸೊ ಅದು ಒಂದು ಇರ್ತೈತೆ ನೋಡಿ ಗೈಸ್ ಇಲ್ಲಿ ನೋಡಿ. ಮತ್ತು ಪಾರ್ಕ್ಗಳಿಗೆ ಪಾರ್ಕ್ ಪರ್ಪಸ್ಗೆ ಏನಾದರೂ ಶೋ ಗಿಡಗಳು ನೋಡ್ತಿದ್ರೆ ಅವು ಕೂಡ ಸಿಗುತ್ತೆ ನೋಡಿ ಗೈಸ್ ಇಲ್ಲಿ. ನೋಡಿ ಗೈಸ್, ಇದು ಬ್ಲ್ಯಾಕ್ ಜಾಮೂನು ಹಣ್ಣಿನ ಗಿಡ ನೋಡಿ ಎಷ್ಟಿದೆ ನೋಡಿ ಗೈಸ್. ನೋಡಿ ತುಂಬ ಸ್ಟಾಲ್ಗಳು ಹಾಕಿದ್ದಾರೆ. ಪ್ರತಿಯೊಂದು ಸ್ಟಾಲ್ಗಳಲ್ಲೂ ಒಂದೊಂದು ಹಣ್ಣಿನ ಗಿಡಗಳು, ಒಂದೊಂದು ಥರ ಹೂವಿನ ಗಿಡಗಳು ಎಲ್ಲ ಇದ್ದಾವೆ. ನೀವು ಒಂದು ವಿಸಿಟ್ ಮಾಡಿದ್ರೆ ನಿಜ ತುಂಬ ಮಾಹಿತಿ ಸಿಗುತ್ತೆ ನಮ್ಮ ಯುವ ರೈತರುಗಳಿಗೆ. ಮತ್ತು ನೀವು ಎಲ್ಲೂ ನೋಡದೇ ಇರುವಂತಹ ಒಂದು ಹೂವಿನ ಗಿಡಗಳು ಮತ್ತು ಹಣ್ಣಿನ ಗಿಡಗಳನ್ನ ನಾವಿಲ್ಲಿ 100% ನೋಡ್ಬೋದು. ಈ ಒಂದು ಪರ್ಚೇಸ್ಗೂ ಕೂಡ ಇರುತ್ತೆ, ಬೆಳೆಯೋದಕ್ಕೂ ಕೂಡ ಫುಲ್ಲು ಗೈಡ್ಲೈನ್ಸು ವಿತ್ ಸಸಿಗಳು ಬೇಕಂದ್ರೆ ಇಲ್ಲೆಲ್ಲ ಸಿಗುತ್ತೆ ನಿಮಗೆ. ಮತ್ತು ನೋಡಿ, ನಿಮಗೆ ಎಲ್ಲ ಥರ ತರಕಾರಿ ಬೀಜಗಳು ಕೂಡ ಸಿಗ್ತವೆ ಇಲ್ಲಿ. ಮತ್ತು ಎಲ್ಲ ಥರದ ಕೆಲವೊಂದು ಹೂವಿನ ಬೀಜಗಳು ಸಿಗ್ತವೆ, ತರಕಾರಿ ಸೊಪ್ಪಿನ ಬೀಜಗಳು ಎಲ್ಲ ಸಿಗ್ತವೆ ಗೈಸ್ ಇಲ್ಲಿ. ಮತ್ತು ಹೂವಿನ ಗೆಡ್ಡೆಗಳು ನೋಡಿ, ಹೂವಿನ ಗೆಡ್ಡೆಗಳು ಅವು ಕೂಡ ಸಿಗ್ತವೆ ಗೈಸ್ ನಿಮಗೆ ನೋಡಿ ಗೈಸ್. ಎಲ್ಲ ಶೋ ಗಿಡಗಳು, ಬಾನ್ಸೈ ಟ್ರೀಗಳು, ಡಿಫ್ರೆಂಟ್ ಆಫ್ ಬಾನ್ಸೈ ಟ್ರೀಸ್ಗಳು, ಮನೆಯಲ್ಲಿ ಇಡೋದಕ್ಕೆ ಶೋ ಗಿಡಗಳು ಎಲ್ಲ ಸಿಗ್ತವೆ. ನೀವು ಬಂದು ಪರ್ಚೇಸ್ ಮಾಡ್ಬೋದು ಗೈಸ್ ನೋಡಿ. ಸ್ಮಾಲ್ ಶೋ ಗಿಡಗಳು ಎಲ್ಲ ನೋಡಿ, ಈ ಥರದವು ಕೂಡ ಎಲ್ಲ ಸಿಗ್ತವೆ ನಿಮಗೆ. ಮತ್ತು ಔಷಧಿಗಳು ಯಾವ್ಯಾವತ್ತಿಗೆ ಏನೇನು ಯೂಸ್ ಮಾಡಬೇಕು ಅಂದ್ಬಿಟ್ಟು ಔಷಧಿಗಳು ಕೂಡ ಸಿಗ್ತವೆ ನಿಮಗೆ ಇಲ್ಲಿ ನೋಡಿ ಗೈಸ್. ನೋಡಿ ಗೈಸ್, ಲಸ್ಸಿಗಳೆಲ್ಲ ಇದ್ದಾವೆ ಇಲ್ಲಿ. ನೀವೇನಾದರೂ ತಿಂತೀರಂದ್ರೂ ಕೂಡ ಅವನು ಕೂಡ ಸಿಗ್ತವೆ ನಿಮಗೆ. ಜ್ಯೂಸಸ್ಗಳು, ಪೌಡರ್ಗಳು ಎಲ್ಲ ಸಿಗುತ್ತೆ ಗೈಸ್ ನೋಡಿ. ಅಕ್ವೇರಿಯಂ ಸೆಟಪ್ ಆಗಿದೆ, ಅಕ್ವೇರಿಯಂ ಸೆಟ್ ಮಾಡೋ ಐಟಮ್ಸ್ಗಳು ಎಲ್ಲ ಕೂಡ ನಿಮಗೆ ಸಿಗುತ್ತೆ, ಅವೈಲಬಲ್ ಇದೆ ನೋಡಿ ಗೈಸ್. ಅಲ್ಲಿ ರ್ಯಾಟ್ ನೋಡಿ ಗೈಸ್. ತಿನಿಸುಗಳು, ಆರ್ಗ್ಯಾನಿಕ್ ತಿನಿಸುಗಳು ನೋಡಿ ಇಲ್ಲೆಲ್ಲ ಸಿಗ್ತವೆ ನೋಡಿ. ಮತ್ತು ಗಿಡಗಳಿಗೆಲ್ಲ ಔಷಧಿಗಳು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ವಿತ್ ಔಷಧಿಗಳು ಕೂಡ ಸಿಗುತ್ತೆ ನೋಡಿ ಗೈಸ್ ಇಲ್ಲಿ ನೋಡಿ ಗೈಸ್. ಜೇನು ಸಾಕಾಣಿಕೆ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿ ಇರುತ್ತೆ, ವಿತ್ ಪ್ಯೂರ್ ಜೇನು ಕೂಡ ಸಿಗುತ್ತೆ ನೋಡಿ ಗೈಸ್ ಇಲ್ಲಿ ನೋಡಿ. ತಿನಿಸುಗಳು, ನಿಮಗೆ ಅಡುಗೆ ಮನೆ ಐಟಮ್ಸ್ಗಳು ಕೂಡ ನೋಡಿ ಬೇಕಂದರೆ ಅವನು ಪರ್ಚೇಸ್ ಮಾಡ್ಬೋದು ಗೈಸ್ ನೋಡಿ. ಇಲ್ಲೆಲ್ಲ ಸಿಗುತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕೂಸ್ಗಳು ಇವೆಲ್ಲ ಸಿಗ್ತವೆ ನೋಡಿ ಗೈಸ್ ನೋಡಿ ಗೈಸ್. ಹಳೆ ಸಾಮಗ್ರಿಗಳಿವು ಇವೆಲ್ಲ ಸಿಗುತ್ತೆ ನೋಡಿ ಗೈಸ್. ಹೋಮ್ ಮೇಡ್ ವೈನ್ಸ್ ಕೂಡ ಇಲ್ಲಿ ಅವೈಲಬಲ್ ಇದೆ, ಕೌಂಟ್ರ್ ಹಾಕಿದೆ ನೋಡಿ ಗೈಸ್. ಇದು ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ, ಗ್ರೋನೆಟ್ ಆಯಿಲು ಎಲ್ಲ ಸಿಗುತ್ತೆ ನೋಡಿ ಗೈಸ್ ಇಲ್ಲಿ ಗೈಸ್ ನೋಡಿ. ಆವಾಗಲೇ ಇಲ್ಲಿ ರಸಮಂಜರಿ ಕಾರ್ಯಕ್ರಮ ನಡೀತಾ ಇತ್ತು ಗೈಸ್ ನೋಡಿ. ಅದೆಲ್ಲ ಫುಡ್ ಕೌಂಟ್ರು, ಅಲ್ಲಿ ಕಾಣಿಸ್ತಿದ್ವಿಲ್ಲ ಅದೆಲ್ಲ ಫುಡ್ ಕೌಂಟ್ರು. ನೀವು ಬಂದರೆ ಆರಾಮಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಊಟ ಮಾಡಿಕೊಂಡು ಇನ್ಫಾರ್ಮೇಷನ್ ಕೃಷಿ ಬಗ್ಗೆ ಮಾಹಿತಿ ತಿಳ್ಕೊಂಡು ಮತ್ತು ತಿರ್ಗಾ ಪರ್ಚೇಸ್ ಇದ್ದರೆ ಪರ್ಚೇಸ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ನೀವು ಇಲ್ಲಿ. ಸೊ ನೀವು ಕಾರ್ಗಳೇನಾದ್ರು ತರ್ತೀರಂದರೆ ನೋಡಿ ಗೈಸ್, ಕಾರ್ಗಳಿಗೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಗ್ರೌಂಡ್ ಇದೆ, ಗ್ರೌಂಡ್ ಒಳಗಡೆ ಪಾರ್ಕಿಂಗ್ ಮಾಡಿದ್ದಾರೆ. ಇವಾಗ ನಾನು ಕೂಡ ಕಾರ್ನ ಪಾರ್ಕ್ ಅಲ್ಲೇ ಮಾಡಿರೋದು.
ಥ್ಯಾಂಕ್ ಯು ಗೈಸ್, ದಯವಿಟ್ಟು ವಿಸಿಟ್ ಮಾಡಿ. ಸೊ ತುಂಬ ಮಾಹಿತಿ ಇರುತ್ತೆ, ಆರಾಮಾಗಿ ನೀವು ಎಲ್ಲ ಮಾಹಿತಿಗಳನ್ನ ತಿಳ್ಕೊಂಡು ನಿಮಗೆ ಬೇಕಾಗಿರುವಂತಹ ಹೂವಿನ ಗಿಡಗಳು ಮತ್ತು ತಿರ್ಗಿ ಹಣ್ಣಿನ ಗಿಡಗಳು ಮತ್ತು ಶೋ ಗಿಡಗಳು, ಮನೆಗಳಿಗೆ ಬೇಕಂದರೆ ಶೋ ಗಿಡಗಳು ಎಲ್ಲನೂ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.